ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ. ಹೆಂಗೂ ಇವಾಗ ಮ್ಯಾಂಗೋ ಸೀಸನ್ ಇದೆ, ಯಾಕೆ ಮ್ಯಾಂಗೋ ಕಸ್ಟರ್ಡ್ ಫುಡ್ ಮಾಡಬಾರ್ದು, ಹೌದಲ್ವಾ? ಒಂದ್ಸಲ ಟ್ರೈ ಮಾಡಿ ನೋಡಿ, ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದರ ಒಳಗಿನ ಪಲ್ಪ್ ಮಾತ್ರ ನಾವು ತೊಗೊಳ್ಬೇಕು. ಈಸಿಯಾಗಿ ನೀವು ಈ ಥರ ಸ್ಪೂನಿಂದ ಪಲ್ಪ್ನ ತಗೋಬೋದು. ಇವಾಗ ಇದು ಒಂದು ಮಿಕ್ಸರ್ ಜಾರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ನೀರೇನು ಹಾಕ್ಲಾರ್ದಂಗೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಫೈನ್ ಪೇಸ್ಟ್ ಆದಮೇಲೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ನ್ಯೂ ರೆಸಿಪೀಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾನು 500 ml ಹಾಲನ್ನು ಹಾಕ್ತಾಯಿದ್ದೀನಿ. ಆ 500 ml ಇಂದನೇ ಸ್ವಲ್ಪ ಹಾಲನ್ನು ತಗೊಂಡು ಇದಕ್ಕೆ 2 ಸ್ಪೂನ್ ಆಗಷ್ಟು ಕಸ್ಟರ್ಡ್ ಪೌಡರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬಾ ಫ್ಲೇವರ್ಸ್ ನಿಮಗೆ ಸಿಗುತ್ತೆ, ಆದರೆ ನಾನು ವೆನಿಲಾ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಹಾಲು ಕುದಿಯೋದಕ್ಕೆ ಇಟ್ಟಿರೋದು. ಇಲ್ಲಿ ನಾನು 4 ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದಾದಮೇಲೆ ಹಾಲು ಕುದಿಯೋಕ್ಕೆ ಬರುತ್ತೆ ಅಲ್ವಾ, ಆ ಸ್ಟೇಜಲ್ಲಿ ಈ ಒಂದು ಕಸ್ಟರ್ಡ್ ಪೌಡರ್ ಮಿಕ್ಸ್ ಏನು ಮಾಡ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡಿ. ಆ್ಯಂಡ್ ಈ ಮಿಕ್ಸರ್ ನೀವು ಹಾಕುವಾಗ ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕು, ಇಲ್ಲಾಂತಂದರೆ ಗಂಟುಗಳು ಬೀಳುತ್ತೆ. ಹಾಗೆ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಬೋದು, ಥಿಕ್ ಆಗುತ್ತೆ, ಗಟ್ಟಿ ಆಗುತ್ತೆ. ಆವಾಗ 2 ನಿಮಿಷ ಕುದಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗಾದಮೇಲೆ ಇದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದ್ಸಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಆದಮೇಲೆ ಫ್ರೂಟ್ ಕಸ್ಟರ್ಡ್ ಅಂದಮೇಲೆ ಫ್ರೂಟ್ಸ್ಗಳು ಆ್ಯಡ್ ಮಾಡಲೇಬೇಕು, ಹೌದಲ್ವಾ? ಇಲ್ಲಿ ನಾನು ಸ್ವಲ್ಪ ದಾಳಿಂಬೆ ಹಣ್ಣು ಮತ್ತು 3 ಬಾಳೆಹಣ್ಣು, 1 ಸೇಬು, ಆ್ಯಪಲ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇದೆ ಅಥವಾ ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಅದೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಇದನ್ನು ಫ್ರಿಜ್ಜಲ್ಲಿ ನಾವು 1 ಅವರ್ ಆದರೂ ತಣ್ಣಗಾಗೋದಕ್ಕೆ ಇಡಬೇಕು. ಕಸ್ಟರ್ಡ್ ಫ್ರೂಟ್ ಸ್ವಲ್ಪ ತಣ್ಣಗಿದ್ರೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿದ್ರಲ್ವ, ಮ್ಯಾಂಗೋ ಕಸ್ಟರ್ಡ್ ರೆಡಿ ಆಯಿತು.